ಹಾಯ್ ಎವ್ರಿವನ್ 15,000 ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸ್ ನೋಡೋಣ ಬನ್ನಿ. ಸಬ್ಸ್ಕ್ರೈಬ್ ಆಗಿ. ಸಿಎಂ ಅವರೇ ಬಡ್ಜೆಟ್‌ನಲ್ಲೇ ಅನೌನ್ಸ್‌ಮೆಂಟ್ ಕೂಡ ಮಾಡಿಬಿಟ್ರು. ಆಕಾಂಕ್ಷಿಗಳಿಗೆ ಇನ್ನೂ ಹೊಸ ಹುರುಪು ಕೂಡ ಬಂತು. ಇಲ್ಲಿ ಸಚಿವರು ಪದೇ ಪದೇ ಹೇಳಿಕೆನ ಕೊಟ್ಟಿದ್ರು, ನೇಮಕಾತಿ ಮಾಡ್ತೀವಿ ಅಂತ ಗೊಂದಲ ಇತ್ತು. ಬಟ್ ಸಿಎಂ ಅವರೇ ಬಡ್ಜೆಟಲ್ಲಿ ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ರು. 26, 27ನೇ ಸಾಲಿನಲ್ಲಿ ಅಂದರೆ ಈ ಸಾಲಿನಲ್ಲಿ ಶಾಲಾ ಕಾಲೇಜಿನಲ್ಲಿ ಖಾಲಿ ಇರುವ 15,000 ಬೋಧಕ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಅಂತೇಳಿ ಸಿಎಂ ಅವರು ಘೋಷಣೆ ಮಾಡಿದ್ರು. ಇಲ್ಲಿ ಶಾಲೆಗಳು ಮಾತ್ರ ಹೇಳಿದ್ರೆ ನಿಮಗೆ ಅನಿಸುತ್ತೆ, ಬಟ್ ಶಾಲಾ ಕಾಲೇಜು ಎರಡು ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಒಟ್ಟು ಯಾವ್ಯಾವ ಹುದ್ದೆಗಳು ಏನು ಎತ್ತ ಅಂತ ಹೇಳಿ ನಿಮಗೆ ಇನ್ನೂ ಕೂಡ ಗೊಂದಲ ಇದೆ. ಒಟ್ಟಾರೆ ನಿಮಗೆ 15,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಯಾಕೆ ಅಂದ್ರೆ ಸಾಕಷ್ಟು ಕಾಂಟ್ರವರ್ಸಿ ಕೂಡ ಆಗಿತ್ತು, ಪ್ರೊಟೆಸ್ಟ್ ಕೂಡ ಮಾಡಿದ್ರು. ನೇಮಕಾತಿ ಅವಾಗ ಆಗುತ್ತೆ ಇವಾಗ ಆಗುತ್ತೆ ಅಂತ ಇದ್ವಿ. ಈಗ ಅಫಿಷಿಯಲ್ ಆಗಿ 15,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಧಾರವಾಡ ಸೇರಿ ಎಲ್ಲ ಕಡೆ ಪ್ರತಿಭಟನೆ ಕೂಡ ಮಾಡಿದ್ರು. ಹಾಗಾಗಿ ಸಿಎಂ ಅವರು ಘೋಷಣೆ ಕೂಡ ಮಾಡಿದ್ರು. ಬಡ್ಜೆಟ್ ನಲ್ಲೇ ಘೋಷಣೆ ಮಾಡಿರೋ ಕಾರಣ ಇದು ಕಂಪಲ್ಸರಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಧಾರವಾಡ ಸೇರಿ ಎಲ್ಲ ಕಡೆ ಪ್ರತಿಭಟನೆ ಕೂಡ ಮಾಡಿದ್ರು. ಮುಖ್ಯಮಂತ್ರಿ ಸಿಎಂ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. 2026, 27ನೇ ಸಾಲಿನಲ್ಲಿ ನಿಮಗೆ ಶಾಲಾ ಕಾಲೇಜಿನಲ್ಲಿ ಖಾಲಿ ಇರುವ 15,000 ಬೋಧಕ ಹುದ್ದೆಗಳನ್ನ ನಿಮಗೆ ಪ್ರತಿಭಟನೆ ಕೂಡ ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಪ್ರತಿಭಟನೆ ಮಾಡಿದ್ದೆ ದೊಡ್ಡ ಇಶ್ಯೂ, ಒಳ್ಳೇದಾಯ್ತು. ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಯಾವ್ದು ಕೂಡ ಆಗ್ತಾ ಇರಲಿಲ್ಲ. ಆ ಪ್ರತಿಭಟನೆ ಮಾಡಿರೋದು ಎಷ್ಟು ಎಷ್ಟು ಹೊಸ ಹುರುಪನ್ನು ತಂದುಕೊಡುತ್ತೆ ಅಂತ ನೀವು ಗಮನಿಸಬೇಕು. ಖಾಲಿ ಇರುವ ಶಾಲಾ ಕಾಲೇಜಿನಲ್ಲಿ 15,000 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇರೋದು 60,000. ಬಟ್ ಇವ್ರು ಹೇಳಿರೋದು 15,000. ಹಂಗಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಒಟ್ಟಾರೆ 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರೋ ಕಾರಣ ಸರ್ಕಾರ ಹೇಳುತ್ತೆ 56,000 ಹುದ್ದೆಗಳನ್ನ ನಾವು ನೇರ ನೇಮಕಾತಿ ಮಾಡ್ತೀವಿ ಅಂತ. ಬಟ್ ಶಿಕ್ಷಣ ಬಂದ್ಬಿಟ್ಟು ಇಷ್ಟು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಈಗ 15,000 ನಾವು ಮಾಡ್ತೀವಿ ಅಂತ ಹೇಳಿ ಸಿಎಂ ಅವರೇ ಕೂಡ ಹೇಳಿದ್ದಾರೆ. ನಿಮಗೆ ಅಫಿಷಿಯಲ್ ಆಗಿ ನ್ಯೂಸ್ ಕೂಡ ಇದನ್ನು ಗಮನಿಸಬಹುದು. ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ನೀವು ನಮ್ಮನ್ನು ಜಾಯಿನ್ ಆದ್ರೆ ನಾವು ನಿಮಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಹಾಕ್ತೀವಿ. ಥ್ಯಾಂಕ್ ಯು.